ರಾಜ್ಯದಾಗ ಬಂದ್ರೆ ಪಾಕಿಸ್ತಾನದ ಅಂತ ಬೆಳಗಾವದಲ್ಲಿ ಶಿರ್ಸಿಯಲ್ಲಿ ಮೊನ್ನೆ ನಾನು ಅಧಿವೇಶನದಾಗ ಮಾತಾಡೋ ಬೆಳಗಾವಿದ ಕಾಂಗ್ರೆಸ್ MLA ಎದ್ನಿತ್ತು, ಪಾಕಿಸ್ತಾನದಲ್ಲಿ ಹರಿಲಿ ಬೆಳಗಾವಿ ಸುಮ್ಕೊಂಡ್ರು ಅದೆಲ್ಲ ಹೋಗಿ ಟಿವಿ ನೋಡಿ ಚಂದಾಗೆ ನಾವು ಹೇಳಿದ್ದಲ್ಲ. ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟ ಅಂತೇಳಿ ಹೇಳಿದವ್ರು BJP ಅಲ್ಲ, ಇಡೀ ಕರ್ನಾಟಕದ ಮಾಧ್ಯಮಗಳು ಹೇಳಿದ್ರು ಸಹಿತ ಸುಳ್ಳು ಸುಳ್ಳು ಅಂತ ಹೇಳಿದ್ರು. ಇವತ್ತೇನಾಗಿ ಎದ್ರದ್ದು FSL ಯಾವುದು ಅದು ಏನು ಹೇಳ್ತು, ಅವ್ರು ಘೋಷಣೆ ಕೊಟ್ಟಿದ್ದು ಸಾಧ್ಯ. ಅಲ್ಲಿ ಬಾಯಿ ಮುಚ್ಕೊಂಡ್ರು. ಖರ್ಗೆ ಏನ್ ಹೇಳ್ತಾರೆ, DK ಶಿವಕುಮಾರ್ ಹೇಳ್ತಿದ್ದ ಮೈ ಬ್ರದರ್ಸ್, ನಾಚಿಕೆ ಆಗ್ಬೇಕಲ್ಲ, ಮೈ ಬ್ರದರ್ಸ್ ಏನ್ ನಡೆಸ್ಯಾರ ಇವ್ರ ಕೈ ಬೀಸ್ಕೊಳ್ಬೇಕಾಗ್ತದೆ. ಇಂಥ ವ್ಯವಸ್ಥೆ ಒಳಗ ಈಗ ನಾವು 10 ವರ್ಷ ನಾವು ಏನು ಹೇಳ್ತಾರೆ ನಮ್ಮ ಪ್ರಧಾನಮಂತ್ರಿಗಳು ಮೊನ್ನೆ ಹೇಳಿದ್ರು, ಮೊದಲೇ ದಿವಸ ಇದು 10 वर्ष का ट्रेलर है, अगले 5 वर्ष का पिक्चर बाकी है. ಈಗ ನಾವೆಲ್ಲ ಮಾಡಿದ್ದು ದೇಶದಲ್ಲಿ ಬರೀ ಟ್ರೇಲರ್ ತೋರಿಸಿವಿ. 370 ವಿಧಿ, 50 ರಾಮ ಮಂದಿರ, ತ್ರಿವಲ್ ತಲಾಖು, ಡೈರೆಕ್ಟ್ ಜನ್ಧನ್ ಯೋಜನೆ, ಫಸಲ್ ಬಿಮಾ ಯೋಜನೆ, ಡೈರೆಕ್ಟ್ ಆಯುಷ್ಮಾನ್ ಭಾರತ. ಬರೀ 15 ಲಕ್ಷ ಕೇಳ್ತಾರೆ. 15 ಲಕ್ಷ ಹಾಕಿಲ್ಲ, 15 ಲಕ್ಷ ಹಾಕಿಲ್ಲ. ವರ್ಷಕ್ಕೆ 5 ಲಕ್ಷ ರೂಪಾಯಿ ಒಂದು ಕುಟುಂಬಕ್ಕೆ ಏನು ಆಯುಷ್ಮಾನ್ ಭಾರತ ಪ್ರತಿ ವರ್ಷ. ಒಂದು ಕುಟುಂಬದಾಗ 5 ಲಕ್ಷವರೆಗೆ ನಮಗೆ ಮೆಡಿಕಲ್ ಫ್ರೀ ಇದೆ. ಕೇಂದ್ರ ಸರ್ಕಾರ ರೈತರಿಗೆ ಇವತ್ತು 4 ಸಾವಿರ ಕೊಡ್ತಾರೆ, 6 ಸಾವಿರ ಕೊಡ್ತಾರೆ, ಅವ್ರ ಅಕೌಂಟಿಗೆ ಬರ್ಲಾಕತ್ತದ. ನಡ್ಬರ್ಕ್ ಯಾರು ದಲ್ಲಾಳಿಲ್ಲ. ಪ್ರಧಾನಮಂತ್ರಿಗಳು ಹಿಂಗೆ ಬಟನ್ ಹೊಡೆದ್ರೆ ಆ ಕಾಶ್ಮೀರದಿಂದ ಕನ್ಯಾಕುಮಾರಿ ಇರುವಂತ ಎಲ್ಲ ರೈತರು ನೇರವಾಗಿ ಅಕೌಂಟ್ ಬರ್ಲಾಕತ್ತಿದ್ದಲ್ಲ, ಸಬ್ಸಿಡಿ ಡೈರೆಕ್ಟ್ ಬರ್ಲಾಕತ್ತಿದ್ದಲ್ಲ. ಮತ್ತು ನೀವು 50 ವರ್ಷ ಕತ್ತಿ ಕಾಯ್ದ್ರೆ राजीव गांधी केंद्र से 100 रुपए एक ग्राम पंचायत को जाने तक 12 पैसा बचेगा, 12 रुपए लगे जाएगा. बाकी पाइपलाइन में बहुत लीकेज है. दिल्ली से बेंगलुरु, बेंगलुरु से बीजापुर, बीजापुर से इंडी से सालोटगी से उनका घर को जाने के लिए 12 रुपए जाएगा. बाकी 88 रुपए पाइपलाइन में होते 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 सालट को आए. क्या किया भाई आपने? कुछ भी नहीं किया. ಅದನ್ನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದಾಗ ಜನ್ಧನ್ ಯೋಜನೆ ಚಲವಾಯಿತು. 0 ಬ್ಯಾಲೆನ್ಸ್ ಅಕೌಂಟ್. ನಿಮ್ಗೆ ಆಶ್ಚರ್ಯ ಅನಿಸ್ತದೆ, ಅಲ್ಲಿ ಎಷ್ಟು ಹೆಣ್ಮಕ್ಳು ಆ 0 ಬ್ಯಾಲೆನ್ಸ್ ಇದ್ರಾಗ ಎಷ್ಟು ರೊಕ್ಕ ಇಟ್ಟಾರೆ ಅಂದ್ರೆ, ನಾವು ಕಟ್ಟಿದ್ದು 0 ಬ್ಯಾಲೆನ್ಸ್ ನ್ಯಾಷನಲ್ ಬ್ಯಾಂಕ್ನಾಗ ಯಾರ್ದಾರೆ ನಾವು ಚಲೋ ನಮ್ಮಂಥವ್ರದ್ದೇ ಅಕೌಂಟ್ ಮಾಡ್ಕೊತಿದ್ದಿಲ್ಲ ನಮ್ಮ ಮಕ್ಕಳು. ನೀವು ಹೋಗ್ರಿ ನ್ಯಾಷನಲ್ ಬ್ಯಾಂಕ್ನಾಗ ಸಹಿ ಇಟ್ಟದ ನೋಡ್ರಿ, ಒಂದು ಬುಕ್ ಐತೆ, ಅದು ರಿಜಿಸ್ಟರ್ ಬುಕ್ ಇದ್ದಾಗ ಇಲ್ಲಿ ಮಾಡ್ರಿ. ನಾನು SBI ದಾಗ ಹೋದೆ, ಒಂದು MLA ಅದು ನಾನು ಪಗಾರ ಚಾಲು ಮಾಡ್ಬೇಕಂತ ಸಹಿ ಆ ಮ್ಯಾನೇಜರ್ ಹೋಗ್ಬೇಕು ತರಿಸಿದ್ರು. ಇದು ಏನು ಸರ್, ಇದು ಯಾವಾಗ ಓದುದು ಯಾವಾಗ ಮಾಡೋದು ಏನು ಸರ್, ಎಲ್ಲ ಇರ್ತಾವೆ. ಇವ್ರು ಏನು ಆಟ ಹಾಕಿದ್ರೆ ಅಲ್ಲಿ ಸಹಿ ಮಾಡಿ ಹೋಗ್ರಿ, ಅದ್ರಾಗ ಏನು ಬರ್ಕೊಡ್ರು ಏನು ನಮ್ಮಂತವ್ರು ಕಲ್ತಾರ ಹೋಗುದಿಲ್ಲ. MLA MP ನಿಮ್ಮಂತವ್ರಿಗೆ ಏನು ಗತಿ ಆಗ್ತಾರೋ ಮಾಡ್ಕೋದೇ ಇಲ್ಲ. ಕೆಲವು ನ್ಯಾಷನಲೈಸ್ ಬ್ಯಾಂಕ್ನಾಗ ಕೇರೆ ಮಾಡ್ಕೊತ್ಕೊಂಡಿರ್ತಿದ್ರು. ನಾವು ಹೋದಾಗ ಇಲ್ಲೊಂದು ಇತ್ತಿಲ್ಲ, ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಅಂತ, ಅಲ್ಲಿ ಒಂದು ರೊಕ್ಕ ತಗೊಳಕ್ ಹೋದೆ, ಕೇರೆ ಮಾಡಕತ್ತಿದ್ರು. ಸ್ವಲ್ಪ ಜಲ್ದಿ ಬರ್ರಿ ಸರ್ ನಮ್ಮ ಕಡೆ ನಿಂದ್ರಿ ನಾವು ಇನ್ನೊಬ್ಬ ಅಷ್ಟೇ ಚಾ ಕುಡಿಯೋಣ ನಾವು ಬರಲಿ. ಇವತ್ತ ಎಲ್ಲರ ಅಕೌಂಟ್ ಆಗಿರ್ತಕ್ಕ. ನೀವು ಬ್ಯಾಂಕಿಗೆ ಹೋಗೋದೇ ಜರೂರಿಲ್ಲ, SMS ಬರ್ತದ. ATMಗೂ ಹೋಗೋದು ಜರೂರಿಲ್ಲ. ಎಷ್ಟು ಬಂದವು ಬೇಕೋನ ಏನಂದಿದ್ದ ಚಿದಂಬರಮ ಲೋಕ್ ಪಾರ್ಲಿಮೆಂಟ್ ರಾಜ್ಯಸಭಾದಾಗ ಚಿದಂಬರಂ ಏನಂದಿದ್ದ, ಡಿಜಿಟಲ್ ನಮ್ಮ ದೇಶನಾಗ ನಡೀತದೆ. ನಾವು ಹೇಳ್ತಾನೆ ಅತಿ ಮೂರ್ಖ ಮಾತಾಡ್ತಾನೆ ತರದ್ದು. ಮೊನ್ನೆ ಯಾರು ಬಂದಿದ್ರು, ಯಾವ ದೇಶದ ಇವರು ಜರ್ಮನ್, ಒಂದು ಕಾಯಿಪಲ್ಯ ವಾರ ಬಲ್ಲಿ ಹೋದ್ರು, ಕಾಯಿಪಲ್ಯ ತಗೊಂಡ್ರು. ಅವರು ಫೋನ್ ಪೇದಾಗ ಒಬ್ಬ ಕಾಯಿಪಲ್ಯದ ಒಂದು ಬಲ್ಲಿ ಐತಿ, 100 ರೂಪಾಯಿ 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 100 ರೂಪಾ
ಬೀಡಿ ಅಂಗಡಿಯಾಗ ಐತಿ, ಎಳ್ನೀರು ಮಾಡೋರು ಬಲ್ಲೆ, ಬಜ್ಜಿ ಮಾಡೋರು ಬಲ್ಲೆ, ಇಲ್ಲ ಕುಲ್ಕದಾಗ ಹಾಕಿಬಿಡ್ತಾವ. ಈಗ ಇದು ಏನಾಯ್ತು, ಇದ್ರ ಅರ್ಥ ತಿಳ್ಕೊಂಡು ನಾವು ಇವತ್ತು ಪಾಕಿಸ್ತಾನ ಯಾಕೆ ದಿವಾಳಿ ಆಯ್ತಂದ್ರೆ ಇದಕ್ಕೆ ದಿವಾಳಿ ಆಯ್ತು. ಎಲ್ಲಿ ಬೇಕಿರ್ತಾವ ನೋಡ್ರಿ, ಇಲ್ಲಿ ಹಿಂಗ್ ಮಾಡಿದ್ರೆ ಪಾಕಿಸ್ತಾನ ಖಲಾಸ ಆಗಿ ಹೆಂಗ ಜಾಲಿ ನೋಟ ಪ್ರಿಂಟ್ ಮಾಡಿ ಇಟ್ಟಿದ್ರು ಮಕ್ಕಳು. ಈ ಕಾಂಗ್ರೆಸ್ ಇದ್ದಾಗ ಜಾಲಿ ನೋಟುಗಳು ಬಂದೇ ಬರ್ತಿತ್ತು. ಇಲ್ಲಿ ಬಿಜಾಪುರನಾಗ ಕೆಲವು ಮಂದಿ ಜಾಲಿ ನೋಟ್ ಕಂಪ್ನಿ ಇತ್ತು. 1000 ರೂಪಾಯಿ 3000 ರೂಪಾಯಿ ಕೊಡ್ತೀನಿ, 5000 ರೂಪಾಯಿ ಕೊಡ್ತೀನಿ ಅಂತದ್ರು. ಈ ಪೇಪರ್ ಇಲ್ಲ ಡಿಜಿಟಲ್ ಬಂದಿದ್ರೆ ಏನಾಯ್ತು, ಆಮೇಲೆ ನೋಟ್ ಎದಕ್ಕೆ ಕಾಣಿಸ್ಬೇಕ್ರಿ? ಇವ ಅಲ್ಲ ಸಿನಿಮಾ ಟಿಕೆಟು ಡಿಜಿಟಲ್ ಎಲ್ಲ ಡಿಜಿಟಲ್. ಅಲ್ಲಿ ಒಳಗೆ ಶೇಂಗಾ ಮಾಡ್ತಾರೆ, ಅವ್ರು ಡಿಜಿಟಲ್. ಮತ್ತೆ ಉಳಿತಾನೆ ಯಾವ್ದು ತಾಲೂಕು ಇಲಾಖೆಗೆ ಹೋದ್ರೆ ಅಲ್ಲೇ ಡಿಜಿಟಲ್. ಮತ್ತೇನು ಏನ್ ಸುಧಾರಣೆ ಆಗ್ಬೇಕ್ರಿ 10 ವರ್ಷನಾಗ? ನಾವು ಕಲತವ್ರಿಗೆ ಚಂದ ಮಾಡಕ್ ಕೊಡೋದಿಲ್ಲ, ಆಟೋ ರಿಕ್ಷಾದ ಡಿಜಿಟಲ್ ಮಾಡಿಬಿಟ್ಟಿಲ್ಲ ನಮ್ಮಲ್ಲಿ ದುಡ್ಡು. ಮತ್ತಿನ್ನ ಏನು ದೇಶನಾಗ ಆಗ್ಬೇಕಪ್ಪ, ಇದು ಭ್ರಷ್ಟಾಚಾರ ಕಡಿಮೆ ಆಗಲಿಲ್ಲ. ಒಂದರೆ ನಿಮ್ಮ ತಾಕತ್ ಇತ್ತಂದ್ರೆ ಕಾಂಗ್ರೆಸ್ನವ್ರಿಗೆ ನಾ ಕೇಳ್ತೀನಿ, ನರೇಂದ್ರ ಮೋದಿ ಅವ್ರ ಒಂದರೆ ಭ್ರಷ್ಟಾಚಾರ ಆರೋಪ ಮಾಡ್ರಿ ನೀವು ಕರೆಣಿನ ಬಾಗಿ ಅಂತ ವಿರೋಧ ಪಕ್ಷ ಸಾಧ್ಯ ಇಲ್ಲ.